ಆತ್ಮೀಯ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸಾಕಷ್ಟು ನೀಟ್ ಎಕ್ಸಾಮ್ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇದೆ, ಎಕ್ಸಾಮ್ ಏನಾದರೂ ಎಕ್ಸಾಮ್ ಮಾಡ್ತಾರಾ ಅಂಥೇಳಿ. ಯಾಕಂದರೆ ಕೆಲವು ಕಡೆ ಎಲ್ಲ ಕ್ವಶನ್ ಪೇಪರ್ ಲೀಕ್ ಆಗಿತ್ತು, ಹಾಗೆ ಹೀಗೆ ಎಲ್ಲ ಸುದ್ದಿ ಬರ್ತಾಯಿದೆ. ಹೀಗಾಗಿಬಿಟ್ಟು ಏನಾದರೂ ಎಕ್ಸಾಮ್ ಮಾಡ್ತಾರಾ ನೀಟಿಗೆ ಅಂಥೇಳಿ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಗೊಂದಲ ಇದೆ. ಬಟ್ ನಾನೊಂದು ಕ್ಲಾರಿಟಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಥರದ ನೀಟ್ಗೆ ಎಕ್ಸಾಮ್ ಅಂತೂ ಮಾಡೋದಿಲ್ಲ. ನಿಮಗೆ ಏನು ಎಕ್ಸಾಮ್ ಬರೆದಿರಿ ಅದೇ ಫೈನಲ್ ಆಗುತ್ತೆ, ಬಹುತೇಕ ಅದೇ ಫೈನಲ್ ಆಗುತ್ತೆ. ನಿಮಗೆ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ. ಆಲ್ಮೋಸ್ಟು ಅಂದ್ಕೊಂಡಿದ್ದ ಡೇಟ್ ಒಳಗಡೆ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ. ಅದೇ ರಿಸಲ್ಟ್ ಮೇಲೆ ನೀವು KL ರಿಜಿಸ್ಟ್ರೇಷನ್ ಆಗಿಬಿಟ್ಟು ಕೌನ್ಸಿಲಿಂಗನ್ನು ಏನು ಮಾಡ್ಬೋದು, ಕಂಟಿನ್ಯೂ ಮಾಡ್ಬೋದು. ಯಾವುದೇ ಥರದ ಗೊಂದಲವನ್ನು ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ನೀವು ಕೌನ್ಸಿಲಿಂಗಿಗೆ ಬೇಕಾದಂಥ ಡಾಕ್ಯುಮೆಂಟ್ಸನ್ನೆಲ್ಲ ಪ್ರಿಪೇರ್ ಮಾಡಿ. ಮತ್ತು ಅದೇ ಥರ ನಿಮಗೆ ಕೌನ್ಸಿಲಿಂಗಿಗೆ ಯಾವ ಕಾಲೇಜಿಗೆ ನೀವು ಕೀ ಆನ್ಸರ್ ಅದೆಲ್ಲ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಷ್ಟು ನೀವು ರ್ಯಾಂಕಿಂಗ್ ಬರುತ್ತೆ ಅಂಥೇಳಿ. ನೋಡ್ಕೊಂಡ್ಬಿಟ್ಟು ನೀವು ಕಾಲೇಜನ್ನು ಕೂಡ ಎಂಥ ಕಾಲೇಜನ್ನು ಚೂಸ್ ಮಾಡಬೇಕು ಅಂತೆಲ್ಲ ನೀವು ಸ್ಟಡಿ ಮಾಡಬೇಕಾಗತ್ತೆ. ಗ್ರೌಂಡ್ ವರ್ಕ್ ಮಾಡಿ ನೀವು ಮಾಡಿಕೊಂಡು ಎಲ್ಲ ನೀವು ಕೌನ್ಸಿಲಿಂಗ್ಗೆ ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ. ಕೌನ್ಸಿಲಿಂಗ್ ಬಿಟ್ಟ ತಕ್ಷಣ ನಾನು ಖಂಡಿತವಾಗ್ಲೂ ನಿಮಗೆ ಮತ್ತೆ KE ಆಗಿರ್ಬೋದು, ಆಲ್ ಇಂಡಿಯಾ ಕೋಟ್ ಆಗಿರ್ಬೋದು, ಯಾವ ಥರ ರಿಜಿಸ್ಟ್ರೇಷನ್ ಮಾಡಬೇಕು ಅಂಥೇಳಿ ಮತ್ತು ಯಾವ ಥರ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂಥೇಳಿ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಿ ತಿಳಿಸ್ತಾನೆ ಇರ್ತೀನಿ. ನಾವು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.